ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಬೇಸಿಗೆನಲ್ಲಿ ತಣ್ಣಗೆ ಮನೆಯಲ್ಲೇ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾವಿನ ಹಣ್ಣು ಕುಲ್ಫಿ ಮಾಡಿಕೊಟ್ರೆ ಮಕ್ಕಳು ಮನೆಯವರು ಎಲ್ಲ ತುಂಬ ಖುಷಿಯಾಗಿ ತಿಂತಾರೆ. ಅದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಂಡಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಂದಿನಿ ಆರೆಂಜ್ ಪ್ಯಾಕೆಟ್ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ, ಶುಭಮ್ ಹಾಲು. ಅದು ಗಟ್ಟಿಗೆ ಬರುತ್ತೆ, ಹಾಗಾಗಿ ಇದು ಕುದ್ದುಬಿಟ್ಟು 1/4 ಲೀಟ್ರ್ ಹಾಕಬೇಕು. ಹಾಗೆ ಇನ್ನೊಂದು ಕಡೆ ಮಾವಿನ ಹಣ್ಣು ಕಟ್ ಮಾಡಿಕೊಂಡು ಪಲ್ಪೆಲ್ಲ ತೆಕ್ಕೊಳ್ಳೋಣ. ಈ ಮಾವಿನ ಹಣ್ಣು 300 ಗ್ರಾಮ್ ಇದೆ. ಚೆನ್ನಾಗಿ ಹಣ್ಣಾಗಿರುವಂಥ ಮಾವಿನ ಹಣ್ಣನ್ನೇ ತಗೊಳ್ಳಿ. ನೋಡಿ, ನಾನು ಅದರ ಪಲ್ಪೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ನಾವು ಅವಾಗ ಸುಲಭವಾಗಿ ಪಲ್ಪೆಲ್ಲ ತೆಕ್ಕೊಳ್ಬೋದು. ನೋಡಿ, ಇಷ್ಟು ಪಲ್ಪೆಲ್ಲ ತೊಗೊಂಡಿದ್ದೀನಿ. ಹಾಲೀಗ ಕುದೀತಾ ಇದೆ, ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿದೆ. ಹಾಗೆ ನೋಡಿ, ಕಮ್ಮಿ ಆಗ್ತಾ ಇದೆ, ಸುತ್ತ ಕೆನೆ ಕಟ್ಕೊಳ್ತಾ ಇದೆ. ಇನ್ನೊಂದು ಸ್ವಲ್ಪ ಕುದಿಬೇಕು. ಇದು ಹಾಲನ್ನು ತಿರುಗಿಸ್ಕೊಳ್ತಾ ಇರಬೇಕು. ನಾನಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಆಗಲಿ ಇದು. ಅಷ್ಟೊತ್ತಿಗೆ ಮಾವಿನ ಹಣ್ಣಿನ ಪಲ್ಪು ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಇಷ್ಟು ನೈಸಿಗೆ ನಾನು ಪೇಸ್ಟ್ ಥರ ಮಾಡ್ಕೊಂಡು ಬಂದಿದ್ದೀನಿ. ನೀರು ಹಾಕಿಲ್ಲ, ಒಂದು ಡ್ರಾಪು ನೀರು ಹಾಕಬಾರ್ದು ಇದಕ್ಕೆ. ನೋಡಿ, ಹಾಲು ಎಷ್ಟೊಂದು ಕಮ್ಮಿ ಆಗಿದೆ ಅಂತ ಅಂದು. ಫ್ಲೇಮ್ನ ಲೋ ಮಾಡಿಕೊಂಡು 1/3 ಕಪ್ಪು ಕಂಡೆನ್ಸ್ಡ್ ಮಿಲ್ಕ್ ಹಾಕೋಣ. ಒಂದು 3-4 ನಿಮಿಷ ತಿರುಗಿಸ್ತಾ ಇರೋಣ, ಇಲ್ಲ ಅಂದರೆ ತಳ ಹಿಡ್ಕೊಂಬಿಡುತ್ತೆ. ನೋಡಿ, ಇದು ಆಗಿದೆ. ಫ್ಲೇಮ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ಹಾಗೆ ಇನ್ನೊಂದು ಕಡೆ ನಾವು ರುಬ್ಕೊಂಡಂಥ ಪಲ್ಪ್ನ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ, ಹಾಲೆಲ್ಲ ತಣ್ಣಗಾಗಿದೆ. ಈಗ ಒಂದು ಜಾರಿಗೆ ಇದನ್ನು ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಬೇಕಾಗತ್ತೆ. ಪೂರ್ತಿ ತಣ್ಣಗಾಗಬೇಕು ಹಾಲು. ಈ ಕೆನೆ ಎಲ್ಲ ತೆಗೆದು ಹಾಕ್ಕೊಡಿ. ಹಾಗೆ ಒಂದು 1/4 ಟೀ ಸ್ಪೂನು ನಾನು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಪರಿಮಳ ತುಂಬ ಚೆನ್ನಾಗಿರುತ್ತೆ ಕುಲ್ಫಿನಲ್ಲಿ. ನೋಡಿ, ಗ್ರೈಂಡ್ ಮಾಡ್ಕೊಂಡು ಬಂದೆ. ಈಗ ನಾವೊಂದು ಬೌಲಲ್ಲಿ ಪಲ್ಪ್ ತೊಗೊಂಡಿದ್ವಲ್ಲ, ಅದಕ್ಕೆ ಈ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಾವಿನ ಹಣ್ಣಿನ ಸಿಹಿ ಮತ್ತು ಕಂಡೆನ್ಸ್ಡ್ ಮಿಲ್ಕ್ನ ಸಿಹಿ ಸಾಕಾಗತ್ತೆ. ನಿಮಗೆ ಇನ್ನೂ ಸಿಹಿ ಬೇಕು ಅಂದರೆ 1 ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಕೋಬೋದು. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೋಡಿ, ಈ ಹದದಲ್ಲಿ ಇರಬೇಕು ಇದು ಕುಲ್ಫಿಗೆ. ನೋಡಿ, ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ಈಗ ಕುಲ್ಫಿ ಮೋಲ್ಡಿಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಕುಲ್ಫಿ ಮೋಲ್ಡಿಗೆ ಮ್ಯಾಂಗೋ ಕುಲ್ಫಿ ಮಿಕ್ಸನ್ನು ಹಾಕ್ಕೊಂಡು 6ರಿಂದ 8 ಗಂಟೆ ಫ್ರೀಝರಲ್ಲಿ ಇಡಬೇಕಾಗತ್ತೆ. ಸಂಜೆ ಮಾಡಿಟ್ಬಿಟ್ರೆ ಮರುದಿನ ಬೆಳಗ್ಗೆಗೆ ಕುಲ್ಫಿ ರೆಡಿಯಾಗಿರುತ್ತೆ. ಓವರ್ನೈಟ್ ಇಟ್ಬಿಟ್ರೆ ಸಾಕು. ನೋಡಿ, ಈ ಥರ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳೋಣ. ಇದಕ್ಕೆ ಕ್ಯಾಪ್ ಇರುತ್ತೆ, ಅದನ್ನೆಲ್ಲ ಮುಚ್ಚಿಬಿಟ್ಟು ಅದಕ್ಕೆ ಐಸ್ ಕ್ರೀಮ್ ಸ್ಟಿಕ್ಗಳನ್ನ ಇಟ್ಟರೆ ಆಯಿತು, ಕುಲ್ಫಿ ರೆಡಿ ಆಗುತ್ತೆ. ಮೋಲ್ಡೇ ಬೇಕು ಅಂತ ಏನಿಲ್ಲ, ಮನೇಲಿ ಕಪ್ಸ್, ಟೀ ಕುಡಿಯೋ ಕಪ್ಸ್ ಇರುತ್ತಲ್ಲ, ಅದಕ್ಕೆ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಕುಲ್ಫಿನ ನಾನು ಫ್ರೀಝರಲ್ಲಿ ಇಡ್ತೀನಿ. ಓವರ್ನೈಟ್ ಬಿಟ್ಟಿದ್ದೀನಿ. ಬೆಳಗ್ಗೆ ಆಗೋಷ್ಟರಲ್ಲಿ ಕುಲ್ಫಿ ರೆಡಿಯಾಗಿರುತ್ತೆ. ನೋಡಿ, ಈಗ ಮ್ಯಾಂಗೋ ಕುಲ್ಫಿ ರೆಡಿಯಾಗಿದೆ.
ಮೋಲ್ಡನ್ನು ತೆಗೆದುಬಿಟ್ಟು ಒಂದೆರಡು ನಿಮಿಷ ಬಿಟ್ಟು ತೆಗೆದ್ರೆ ಈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.